ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮ್ಯಾಂಗ್ಳೂರಿಯನ್ ಸ್ಟೈಲ್ ಟೊಮೆಟೊ ಸಾರು ಮಾಡ್ತಾ ಇದ್ದೀನಿ. ನಾನು ತುಂಬ ಸುಲಭದಲ್ಲಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ಮಾಡುವಂತಹ ಟೊಮೆಟೊ ಸಾರು ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ತುಂಬ ಸಿಂಪಲ್ ಉಂಟು ರೆಸಿಪಿ. ನೋಡಿ, ಮೊದಲಿಗೆ ಒಂದು 4 ಬ್ಯಾಡಗಿ ಮೆಣಸು, ಒಂದು 2 ಗುಂಟೂರು ಮೆಣಸು, 1 ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಮತ್ತೊಂದು ಸ್ವಲ್ಪ ಒಗ್ಗರಣೆ ಸೊಪ್ಪು ಎಲ್ಲ ಫ್ರೈ ಮಾಡ್ತಾ ಇದ್ದೇನೆ. ನಾನು ರೋಸ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ರೋಸ್ಟ್ ಮಾಡಬೇಕು. ಚೆನ್ನಾಗಿ ಕೆಂಪಾಗಬೇಕು. ಇದು ನೀವು ಎಣ್ಣೆಯಲ್ಲೇ ಫ್ರೈ ಮಾಡಿದರೆ ಉಂಟಲ್ಲ, ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈ ಮೆಣಸೆಲ್ಲ ಉಂಟಲ್ಲ ಚೆನ್ನಾಗಿ ಉಬ್ಬಿ ಬರಬೇಕು, ಆಗಲೇ ಫ್ಲೇವರ್ ಚೆನ್ನಾಗಿ ಬರೋದು. ಈ ಥರ ಹುರ್ಕೊಂಡ್ರೇ ಫ್ಲೇವರ್ ತುಂಬ ಚೆನ್ನಾಗಿ ಬರೋದು. ನೋಡಿ, ಈಗ ಇದನ್ನು ಮಿಕ್ಸಿಗೆ ಹಾಕಿದ್ದೇನೆ ನಾನು. ಇದಕ್ಕೆ ಒಂದು ಸಣ್ಣ ಪೀಸ್ ಹುಳಿ ಹಾಕ್ತಾ ಇದ್ದೇನೆ ನಾನು. ನೋಡಿ, ಮತ್ತು ಒಂದು ಸಣ್ಣ ಪೀಸ್ ಹಿಂಗ ಹಾಕ್ತಾ ಇದ್ದೇನೆ. ಇದು ಗಟ್ಟಿ ಹಿಂಗಾಗಿರೋದ್ರಿಂದ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ನಾನು. ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಹಿಂಗ. ನೋಡಿ, ಪುಡಿ ಮಾಡಿದ್ದೇನೆ. ತುಂಬ ಫೈನ್ ಪೇಸ್ಟ್ ಮಾಡಲಿಲ್ಲ ನಾನು, ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಟೊಮೆಟೊ, ಕಾಯಿಮೆಣಸು ಮತ್ತು ಶುಂಠಿ. ಟೊಮೆಟೊ ಸಾರಿಗೆ ಬೇಕಾದಷ್ಟು ಟೊಮೆಟೊ ತೆಕ್ಕೊಂಡಿದ್ದೇನೆ. ಒಂದು 5-6 ಟೊಮೆಟೊ ತೆಕ್ಕೊಂಡಿದ್ದೇನೆ. ಮತ್ತು ಒಂದು 4 ಕಾಯಿಮೆಣಸು ಮತ್ತೊಂದು ತುಂಡು ಶುಂಠಿ. ಇದಕ್ಕೆ ನೋಡಿ, ನಾನು ಬೇಯಲಿಕ್ಕೆ ನೀರಿಟ್ಟಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ, ತುಂಬ ನೀರು ಹಾಕ್ಕೊಳ್ಳಿಲ್ಲ. ನೀರು ಮತ್ತೆ ಹಾಕಲಿಕ್ಕೆ ಉಂಟು. ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾನು ರುಚಿಗೆ ಬೇಕಾದಷ್ಟು. ನೋಡಿ, ನೀರು ತುಂಬ ಹಾಕಲಿಲ್ಲ ನಾನು. ನೀರು ಪುನಃ ಹಾಕ್ಲಿಕ್ಕೆ ಉಂಟು. ಫಸ್ಟ್ ಇದು ಚೆನ್ನಾಗಿ ಬೇಯಲಿ ಅಂತ ಹೇಳಿ ಇಷ್ಟು ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು ಫಸ್ಟ್. ಒಮ್ಮೆಲೆ ನೀರು ಹಾಕಿದರೆ ಬೇಯುವುದಿಲ್ಲ ಟೊಮೆಟೊ ಚೆನ್ನಾಗಿ. ನೋಡಿ, ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೋಡಿ, ಕುದೀತಾ ಉಂಟು. ನೋಡಿ, ಬೆಂದಿದೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ನೀರು ಹಾಕಬೇಕು. ಇದು ಚೆನ್ನಾಗಿ ಬೆಂದ ಮೇಲೆ ಪುನಃ ನೀರು ಹಾಕಬೇಕು. ನೀವು ಮೊದಲೇ ನೀರು ಹಾಕಿದರೆ ಇದು ಟೊಮೆಟೊ ಚೆನ್ನಾಗಿ ಬೇಯುವುದಿಲ್ಲ. ಅದಕ್ಕಾಗಿ ನಾನು ಸ್ವಲ್ಪ ನೀರು ಹಾಕಿ ಫಸ್ಟ್ ಬೇಯಿಸ್ತಾ ಇದ್ದೇನೆ ಇದನ್ನು. ನೋಡಿ, ಈಗ ನೀರು ಹಾಕ್ತಾ ಇದ್ದೇನೆ. ನೋಡಿ, ಈಗ ಟೊಮೆಟೊ ಬೆಂದಿದೆ. ಈಗ ನೋಡಿ, ನೀರು ಹಾಕ್ತಾ ಇದ್ದೇನೆ ಇದಕ್ಕೆ. ಇನ್ನು ಇದು ಚೆನ್ನಾಗಿ ಕುದಿಬೇಕು. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದು ಟೊಮೆಟೊ ಸಾರು. ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತದೆ ಟೊಮೆಟೊ ಸಾರು. ನೋಡಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೇನೆ. ಮತ್ತು ಈ ಪೌಡ್ರ್ ಮಾಡಿದ ಇದು ಉಂಟಲ್ಲ ಮಿಕ್ಸರ್, ಮೆಣಸು ಕೊತ್ತಂಬರಿ ಎಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದು ಚೆನ್ನಾಗಿ ಕುದಿಬೇಕೇನು. ತುಂಬ ಟೇಸ್ಟ್ ಆಗ್ತದೆ ಅನ್ನಕ್ಕೆ. ಇದೊಂದು ಸಾರಿದ್ದರೆ ಮತ್ತೊಂದು ಮೀನು ಫ್ರೈ ಇದ್ದರೆ ತುಂಬ ಟೇಸ್ಟ್ ಆಗ್ತದೆ, ಒಳ್ಳೆಯದಾಗ್ತದೆ ಊಟ. ಬೇರೆ ಏನು ಬೇಕಂತ ಇಲ್ಲ. ನೋಡಿ, ಒಂದು ಸಣ್ಣ ಪೀಸ್ ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಬೇಕಿದ್ದರೆ, ಸ್ವೀಟ್ ಬೇಕಿದ್ದರೆ ನಿಮಗೆ ಹಾಕಿ. ನಾನು ಸ್ವಲ್ಪ ಹಾಕಿದ್ದೇನೆ. ಚೆನ್ನಾಗಿ ಕುದಿಬೇಕಿದು. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಈ ಥರ ಸಾರು ನಿಮಗೆ. ನೋಡಿ, ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ ನಾನು. ಎಣ್ಣೆ ಹಾಕ್ತಿದ್ದೀನಿ, ತೆಂಗಿನ ಎಣ್ಣೆ. ನೋಡಿ, ಸಾಸಿವೆ ಹಾಕ್ತಿದ್ದೇನೆ. ಸಾಸಿವೆ ಚಟಪಟ ಸಿಡಿಬೇಕು. ನೋಡಿ, ಈಗ ಮೆಣಸು, ಒಂದು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಬೇಸೊಪ್ಪು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಮಾಡ್ತಾ ಇದ್ದೇನೆ ಇದಕ್ಕೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಸಾರು ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.